ಪ್ರಸಿದ್ಧ ಕೃಷ್ಣ ಅವರಾಗಲಿ, ಜೊತೆಗೆ ನಮ್ಮ ಆಕಾಶ್ ದೀಪ್ ಅವರಾಗಲಿ, ಮತ್ತು ಇನ್ನುಳಿದ ಅನೇಕ ಆಟಗಾರಿದ್ದಾರೋ ಯಾರು ಏನು ಅನ್ನೋಕ್ಕಿಂತಲೂ ಇವರೆಲ್ಲರನ್ನೂ ಒಳಗೊಳ್ಳುವಂಥ ಈ ಟೀಮಿಗೆ ಇವತ್ತು ಹೊಸ ಒಂದು ಮಾರ್ಗ ಸಿಕ್ಕದ. ಅದು ವಿದೇಶಿ ನೆಲದಲ್ಲಿ ಗೆಲ್ಲುವುದಂದ್ರೆ ಹುಡುಗಾಟದ ವಿಷಯ ಎಲ್ಲ. ಗೆದ್ದಿದ್ದಾರೆ, ಗೆದ್ದಷ್ಟೇ ಅಲ್ಲ, ಸರಣಿ ಸಮ ಮಾಡ್ಕೊಂಡಿದ್ದಾರೆ. ಇಲ್ಲಿವರೆಗೆ ವಿಶೇಷವಾಗಿ ಸೋಲುಗಳು ಭಾಳಷ್ಟು ವಿದೇಶಿ ನೆಲದಲ್ಲಿ ಹೋದಾಗ ಕಾಣ್ತಾ ಇತ್ತು ಭಾಳ ಟೀಮ್. ಈ ಸಲ ಒಳ್ಳೆಯ ಒಂದು ಪ್ರಗತಿಯನ್ನು ತೋರಿಸಿದ. ಜೊತೆಗೆ ಹಿರಿಯ ದಿಗ್ಗಜರಿಲ್ಲ, ಯಾರೂ ಇಲ್ಲ, ಆಟಗಾರರು ಯಾರೂ ಇಲ್ಲದ ಸಮಯದಲ್ಲೇ ತನ್ನ ವ್ಯಕ್ತಿತ್ವ ತೋರಿಸಿದ. ಗಿಲ್ ಆಗಿರ್ಬೋದು, ಜೊತೆಗೆ ಅವರ ಆಟಗಾರರಾಗಿರ್ಬೋದು, ಎಲ್ಲರ ಸಾಂಘಿಕ ಪ್ರಯತ್ನದಿಂದ ಈ ಒಂದು ಅಸಾಧ್ಯವಾದ ಸಾಧ್ಯ ಆಗ್ಯದ. ಅಸಂಭವ ಇದು ಅನ್ನುವಂಥ ಸಂಭವ ಆಗಿದೆ. ಅದಕ್ಕೆ ಎಲ್ಲರ ಸಹಕಾರ, ಎಲ್ಲರ ಶಕ್ತಿ ಅಲ್ಲಿ ಒಗ್ಗೂಡಿ ಒಂದು ಆಟದ ಕೇಂದ್ರ ಇದ್ದಿದ್ದಕ್ಕಾಗಿ ಇವತ್ತು ನಮ್ಮ ಭಾರತ ಈ ಒಂದು ಸರಣಿ ಸಮ ಮಾಡ್ಕೊಂಬಂದದ್ದು. ಇಲ್ಲಾಂದ್ರೆ ಸರಣಿ ಸೋಲು ನಿಶ್ಚಿತನೇ ಇತ್ತೇನೋ, ಇನ್ನೇನಿಲ್ಲ, ಬರೀ 6 ರನ್ ಇದ್ದು ಆ ಸಂದರ್ಭದಲ್ಲೇ ಈ ಕೊನೆಯ 3 ವಿಕೆಟ್ಗಳನ್ನು ಪಡೆದಂಥ ನಮ್ಮ ಸಿರಾಜ್ ಯಾವಾಗಲೂ ಸ್ಮರಣೀಯ ಉಳಿತಾರೆ. ಜೊತೆ ನಮ್ಮ ಪ್ರಸಿದ್ಧ ಕೃಷ್ಣನೂ ಸಹಿತ ಒಳ್ಳೆ ಬಾಲಿಂಗ್ ಮಾಡಿದ್ದಾರೆ, 6 ವಿಕೆಟು ತೆಗೆದುಕೊಂಡಿದ್ದಾರೆ. ಒಟ್ಟಾರೆಯಾಗಿ ಇವರ ಒಂದು ಸಮ್ಮಿಶ್ರ ಶಕ್ತಿ ಮತ್ತು ಜೊತೆಗೆ ಆಟಗಾರರ ಶಕ್ತಿಯಿಂದಾಗಿ ಇವತ್ತು ಓವರ್ನಲ್ಲೇ ಒಂದು ಪವಾಡ ಆದಂಗೆ ಹೋಗ್ಬಿಡ್ತು. ಯಾಕಂದ್ರೆ ಕೇವಲ ನಾವು ಶಕ್ತಿ ಇದ್ದೀವಿ, ಗಟ್ಟಿಮಿಡಿದೀವಿ ಅಂತ ಅಷ್ಟೇ ಅಲ್ಲ, ಬುದ್ಧಿವಂತರು ಇದ್ದೀವಿ ಅನ್ನೋದನ್ನು ಈ ಸಂದರ್ಭದಲ್ಲಿ ತೋರಿಸೋದು. ಯಾಕಂದ್ರೆ ಕಡಿಮೆ ರನ್ಗಳ ಅಂತರದಿಂದ ಗೆಲ್ಲುವುದು ಅಷ್ಟು ಸುಲಭದ ಮಾತಲ್ಲ. ಯಾಕಂದರೆ ಎರಡೂಗಳ ದಿಗ್ಗಜ ಬ್ಯಾಟ್ಸ್ಮನ್ ಇರ್ತಾರೆ, ಎರಡೂಗಳ ದಿಗ್ಗಜ ಫೀಲ್ಡರ್ಸ್ ಇರ್ತಾರೆ, ಬೌಲರ್ಸು ಇರ್ತಾರೆ. ಆ ಸಂದರ್ಭ ಎಲ್ಲರಿಗೂ ಭಾಳ ಮಹತ್ವದ ಇರ್ತದೆ. ಆ ಸಂದರ್ಭದಲ್ಲಿ ಮಾನಸಿಕವಾಗಿ ಯಾರು